ಇಲ್ಲಿ ವರ್ತೂರ್ ಸಂತೋಷ್ ಅವರು, ಸಂಗೀತ ಅವರು ಮತ್ತು ಸಿರಿ ಮ್ಯಾಮ್ ಅವರು ಕಿಚನ್ ರೂಮಲ್ಲಿದ್ದಾರೆ. ಇವರು ಇಲ್ಲಿ ವರ್ತೂರ್ ಸಂತೋಷ್ ಅವರು ಸಂಗೀತ ಮತ್ತು ಪ್ರತಾಪ್ ಮಧ್ಯೆ ಜಗಳ ಹಚ್ತಾ ಇದ್ದಾರೋ ಅಥವಾ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇವರು ಇಲ್ಲಿ ಹೇಳ್ತಾ ಇರೋದು ಬಂದು ಸ್ವಲ್ಪ ತಪ್ಪು ಅನ್ನಿಸ್ತಾ ಇದೆ. ಅದೊಂಥರ ಸಂಗೀತ ಅವರ ಕಣ್ಣಿಗೆ ಪ್ರತಾಪ್ ಓಕೆ ಇವ್ನು ಹಿಂಗೆ ಅನ್ನೋ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡ್ದಂಗೆ ಆಗ್ತಾಯಿದೆ. ಇದೊಂದು ಸಲ ತಪ್ಪು ಅಂತ ನನಗೆ ಅನ್ನಿಸ್ತು. ಏನು ಹೇಳಿದ್ರು ಏನು ಕತೆ ಅಂತ ಕಂಪ್ಲೀಟಾಗಿ ನೋಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಬಿಗ್ ಬಾಸ್ನ ಸೀಸನ್ 10ನ ಲೈವ್ ಅಪ್ಡೇಟ್ಸ್ ತೊಗೊಂಬರ್ತಾ ಇರ್ತೀನಿ. ಲಾಸ್ಟ್ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಂಗೀತ ಅವರು ಕಿಚನಲ್ಲಿದ್ದಾರೆ. ಇಲ್ಲಿ ವರ್ತೂರ್ ಅವರು ಹೇಳ್ತಾ ಇದ್ದಾರೆ ಪ್ರತಾಪ್ ಅವರು ಫುಲ್ ಒಬ್ಬೊಬ್ಬರೇ ಓಡಾಡ್ತಾ ಇದ್ದಾರೆ, ಅದೇನೋ ಗೊತ್ತಿಲ್ಲ, ತುಂಬ ಸಿಂಗಲ್ ಆಗಿದ್ದಾರೆ ಅಂತ ನನಗೆ ಬಾಲ್ಕನಿಲಿ ಬಂದು ನೀವು ಹೇಳಿದಿರಂತಲ್ಲ ಅವ್ರಿಗೆ ಅಂತ ಅಲ್ಲಿ ಬಂದು, ಅಂದರೆ ಸಂಗೀತ ಹೇಳಿರೋದು ವರ್ತೂರ್ಗೆ ಬಾಲ್ಕನಿಯಲ್ಲಿ ಪ್ರತಾಪು ಸಂಗೀತ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದು ಇಲ್ಲಿ ಬಂದು ಇಟ್ಟರೆ ಇದೊಂಥರ ಫಿಟ್ಟಿಂಗ್ ಇಟ್ಟಂಗೆ ತಾನೇ. ಆವಾಗ ಸಂಗೀತವ್ರು ಹೇಳ್ತಾರೆ ಹೌದು ನಾನು ಹೇಳಿದ್ದೆ, ಅದಕ್ಕೆ ಅವನು ಹಿಂಗೆಲ್ಲ ಹೇಳೋಕ್ಕೆ ಹೋಗಬೇಡಿ ಹಂಗೆ ಅಂತ ಹೆಂಗೆಂಗೋ ಮಾತಾಡ್ದ, ನನಗೆ ಇಷ್ಟ ಆಗಲಿಲ್ಲ ಅಂತ ಆ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ನಾನು ಅವನಿಗೆ ಹೇಳಿದೆ ಒನ್ ಟೇಕ್ ರಿಬನ್ ಅಂತ ಹೇಳಿದ್ರು, ನನಗೆ ಇದನ್ನೇ ಹೇಳಿದ್ನು. ಅವನು ವರ್ತನೆ ನನಗಂತೂ ಸರಿ ಅನ್ನಿಸ್ತಿಲ್ಲ, ಬರ್ತಾ ಒಂಥರ ಆಡ್ತಾ ಇದ್ದಾನೆ ಪ್ರತಾಪ್, ಫುಲ್ ಸಿಂಗಲಾಗಿ ಉಳಿತಿದ್ದಾನಂತ ಇಲ್ಲಿ ಫಿಟ್ಟಿಂಗ್ ಇಡೋ ಕೆಲಸನ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರು. ನನಗಂತೂ ಇಷ್ಟ ಆಗಿಲ್ಲ. ನಿಮಗೆ